ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇತ್ತೀಚೆಗೆ ನಾನು ಸುಮಾರು ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ, ಚಿಕ್ಕ ಪುಟ್ಟ ಪ್ರಾಡಕ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಕೂಡ. ನೀವೆಲ್ಲರೂ ನೋಡ್ತಾ ಇದ್ದೀರಿ ಅಂದರೆ ಆ ಒಂದು ವೀಡಿಯೋಸ್ಗಳು ನೋಡ್ತಾ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಲಿಂಕನ್ನು, ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ಎಲ್ಲ ನಿಮಗೆ ತಿಳಿಸಿ ಹೇಳಿದ್ದೀನಿ. ಸೊ ಬೇಕಂದರೆ ಆ ವೀಡಿಯೋಸ್ಗಳನ್ನ ನೋಡಿ ಒಂದು ಸಾರಿ. ಆ್ಯಂಡ್ ಈ ಚಾನಲಲ್ಲಿ ನಾನು ಬಿಸ್ನೆಸ್ ಇವಾಗ ಯಾವ ರೀತಿ ನಾವು ಗ್ರೋ ಮಾಡ್ತಾ ಇದ್ದೀನಿ, ಸೊ ಅದ್ರ ಬಗ್ಗೆ ಎಲ್ಲ ಸುಮಾರು ಟಿಪ್ಸ್ಗಳು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವೀಡಿಯೋದಲ್ಲಿ ನಿಮಗೆ GST ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ಮೇನ್ ಅಂತಂದರೆ ಇವಾಗ ಕೆಲವೊಂದು ಹೆಣ್ಮಕ್ಳು ಹೇಗಿರ್ತಾರೆ ಅಂದರೆ ಮನೇಲಿ ಯಾರು ಗಂಡ್ಮಕ್ಳು ಸಪೋರ್ಟ್ ಮಾಡ್ತಾ ಇರಲ್ಲ. ಆ ರೀತಿ ಹೆಣ್ಮಕ್ಳು ಕೂಡ ಸುಮಾರು ಜನ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ. ಸೊ ಮನೆಯಿಂದ ಯಾವುದೇ ರೀತಿ ಸಪೋರ್ಟ್ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ಮನೆಯಿಂದ ನಾನು ಏನಾದರೂ ಮಾಡ್ತೀನಿ ಅಂತ ಅನ್ನೋ ಹೆಣ್ಮಕ್ಳಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೇನ್ GST ಅಂತಂದರೆ ಯಾವುದೋ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದಾಗ GST ಬೇಕೇ ಬೇಕು ಅಂತ ಹೇಳೋದನ್ನು ನೀವು ಕೇಳಿರ್ಬೋದು ಅಲ್ವಾ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ GSTದು ವಿದೌಟ್ GST ನಾವು ಸೆಲ್ ಮಾಡಿದರೆ ಎಲ್ಲೆಲ್ಲಿ ಮಾಡ್ಬೋದು ಮತ್ತು ಅದರದ್ದು ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜಸ್ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ GST ಜೊತೆಗೆ ನಾವೇನಾದರೂ ಸ್ಟಾರ್ಟ್ ಮಾಡಿದರೆ ಡೈರೆಕ್ಟ್ ಅಂದರೆ ಇವಾಗ ನಾನು ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ ಹೊಸದಾಗಿ, ಆ್ಯಂಡ್ ನಾನು ಡೈರೆಕ್ಟ್ ಫಸ್ಟಿಗೆ GST ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂತ ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ಸ್ವಲ್ಪ ಲಕ್ಷ ಕೊಟ್ಟು ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸುಮಾರು ಡೌಟ್ಸ್ಗಳನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಒಂದು GST, ಇನ್ನೊಂದು ವಿದೌಟ್ GST ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲೇ ಕೊಡ್ತಾ ಇದ್ದೀನಿ. ಮೇನ್ ಹೇಳಬೇಕು ಅಂತಂದರೆ ಯಾವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ, ಮನೆಯಿಂದನೇ ಚಿಕ್ಕ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳೋಣ. ಆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನಾನು ಹೇಳೋದಂದರೆ GST ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೇ ಒಂದು ಪ್ರಾಡಕ್ಟ್ ಇವಾಗ ನಾವು ತೊಗೊಂಡ ತಕ್ಷಣ ಅದು ಸೇಲ್ ಆಗುತ್ತೋ ಇಲ್ವೋ ಅಂತ ಗೊತ್ತಿರಲ್ಲ ನಮಗೆ. ಅದು ಮಾರ್ಕೆಟಲ್ಲಿ ನಮಗೆ ಆರ್ಡರ್ಸ್ಗಳು ಬರ್ತಾ ಹೋದ್ವಿ ಅಂತಂದರೆ ಸೊ ಅವಾಗ ಸ್ವಲ್ಪ ಕಾನ್ಫಿಡೆಂಟ್ ಆಗುತ್ವಿ, ನಂತರ ನಾವು GSTಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮಿನಿಮಮ್ ಇಲ್ಲಿ ಹೇಗೆ ಅಂತಂದರೆ ವಿದೌಟ್ GST ಕೂಡ ನೀವು ಇಲ್ಲಿ ಸೆಲ್ ಮಾಡ್ಬೋದು ಮೀಶೋದಲ್ಲಿ ಮಾತ್ರನೇ. ಮೀಶೋದಲ್ಲಿ ಬಟ್ ಆದರೆ ಕೆಲವೊಂದು ಕಂಡೀಷನ್ಸ್ಗಳಿರುತ್ತೆ. ಓಕೆ, ಸೊ ಇಲ್ಲಿ ಫಸ್ಟಿಗೆ ನಾನು GSTನ ನಾವು ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ನಮಗೆ ಆರ್ಡರ್ ಬರಲಿ ಬಿಡಲಿ, ಓಕೆ, ಅವಾಗ ಏನು ಮಾಡಬೇಕು, ಪ್ರತಿ ತಿಂಗಳು ನಾವು ರಿಪೋರ್ಟ್ ಸಬ್ಮಿಟ್ ಮಾಡೋದಿರುತ್ತೆ ಸರ್ಕಾರಕ್ಕೆ. ಸಪೋಸ್ ನೀವು ಇವತ್ತು ನವಂಬರ್ ತಿಂಗಳದ್ದು ಸಬ್ಮಿಟ್ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ GST ರಿಪೋರ್ಟು. ಸೊ ನೆಕ್ಸ್ಟ್ ಮಂತು ಮೇ ಬಿ ನಿಮಗೆ ಸಮ್ಟೈಮ್ಸ್ ಆಗಿರಲ್ಲ ಅಂತ ಅನ್ಕೊ, ಮನೆ ಕೆಲಸದಲ್ಲಿ ಆಗಿರಲ್ಲ ಹೆಣ್ಮಕ್ಳಿಗೆ. ಆ ಟೈಮ್ದಲ್ಲಿ ಅದು ಏನಾಗುತ್ತೆ ಅಂತಂದರೆ ಅವ್ರು ನಿಮಗೆ ಪೆನಾಲ್ಟಿ ಹಾಕ್ತಾರೆ. ಪೆನಾಲ್ಟಿ ಅಂದರೆ ನಿಮ್ಗೆ ಇಂತಿಷ್ಟು ಅಂತ ನಿಮಗೆ ಇದನ್ನು ಹಾಕ್ತಾರೆ. ಪೆನಾಲ್ಟಿ ಅಂದರೆ ದಂಡ ಅಂತ ಕೂಡ ಹೇಳ್ತೀವಿ, ದಂಡ ಹಾಕ್ತಾರೆ. ಆ ದಂಡ ನೀವು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಹೀಗೆಲ್ಲ ಇರುತ್ತೆ. ಹೀಗಾಗಿ ತುಂಬ ಜನ ಏನು ಮಾಡ್ತಾರೆ, ಈ ವಿದೌಟ್ GSTನ ಮಾಡೋಣ, ಸೇಫಾಗಿ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೋತೀವಿ. ಸೊ ಅಂಥ ಸಂದರ್ಭದಲ್ಲಿ ನೀವು ಮೀಶೋದಲ್ಲಿ ಮಾಡ್ಬೋದು ಅಂತ ನಾನು ಹಳೆ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ನಾನು ಕೂಡ ರಿಜಿಸ್ಟ್ರೇಷನ್ ಮಾಡಿಸಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ವಿದೌಟ್ GST ಯಾವ ರೀತಿ ನಾವು ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಸೊ ಆ ರೀತಿ ಕೂಡ ನೀವು ಮಾಡ್ಬೋದು. ಬಟ್ ಮೇನ್ ಅಂತಂದರೆ ಈ ರೀತಿ ಒಂದು ಮೀಶೋದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಮೇನ್ ಅಂತಂದರೆ ನಿಮಗೆ ಒಂದು ಆ್ಯನ್ಯುವಲ್ ಟರ್ನ್ ಓವರ್ ಅಂತ ಹೇಳ್ತೀವಿ. ಓಕೆ, ಒಂದು ವರ್ಷದ ಆದಾಯ, ಆ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿರ್ತೀರಿ ಆ ಬಿಸ್ನೆಸ್ದು ಒಂದು ವರ್ಷದ ಆದಾಯ ಏನಿರುತ್ತೆ 40 ಲಕ್ಷಕ್ಕಿಂತ ಮೇಲ್ಪಟ್ಟಿರಬಾರ್ದು. ಸೊ ಅಂದಾಗ ಅಂದರೆ ಮೇಲ್ಪಟ್ಟು ಇರಬಾರ್ದು ಅಂತ ಅಂದರೆ ಇದ್ದರೆ ನೀವೇನು ಮಾಡ್ತೀರಾ, GST ತೊಗೋಬೇಕು ಅಪ್ಲೈ ಮಾಡಿ. ಇಲ್ಲಪ್ಪ ಅಂತಂದರೆ 40 ಲಕ್ಷ ಮೀರಿಲ್ಲ ಅಂದರೆ GST ಏನು ಬೇಕಾಗಲ್ಲ, ಮೀಶೋದಲ್ಲಿ ನೀವು ಈಸಿಲಿ ಸೆಲ್ ಮಾಡ್ಬೋದು. ಮತ್ತು ಸ್ಟಾರ್ಟಿಂಗಲ್ಲಿ ನಿಮ್ಮ ಬಿಸ್ನೆಸ್ ನಡೆಯುತ್ತೋ ಇಲ್ವೋ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಒಂದೇದು. ಇನ್ನೊಂದು, ಈ ಒಂದು ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಮೇನ್ ಅಂತಂದರೆ ಪ್ಯಾನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಪ್ಯಾನ್ ಕಾರ್ಡು ನಿಮ್ಮ ಹೆಸರಲ್ಲಿ ಇರಬೇಕು ಅಥವಾ ನಿಮ್ಮ ಕಂಪನಿ ಹೆಸರಲ್ಲಿ ಇರಬೇಕು. ಅಂದರೆ ಯಾವುದಾದ್ರೂ ಕಂಪನಿ ಕೆಲವರು ಸ್ಟಾರ್ಟ್ ಮಾಡಿರ್ತಾರೆ, ಸೊ ಕಂಪನಿ ಹೆಸರಲ್ಲಾದರೂ ಇರಬೇಕು, ಇಲ್ಲಾಂದರೆ ನಿಮ್ಮ ಹೆಸರಲ್ಲಾದರೂ ಇರಬೇಕು. ಇನ್ನೊಂದು ಥರ್ಡ್ ಡಾಕ್ಯುಮೆಂಟು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಈ ಬ್ಯಾಂಕ್ ಅಕೌಂಟು ನಿಮ್ಮ ಹೆಸರಲ್ಲಿ ಇರಬೇಕು ಅಥವಾ ನಿಮ್ಮ ಒಂದು ಕಂಪನಿ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಹಿಂದ್ಗಡೆ ಸ್ವಲ್ಪ ಸೌಂಡ್ ಕೇಳ್ತಾ ಇದೆ, ದಯವಿಟ್ಟು ಅವಾಯ್ಡ್ ಮಾಡಿ. ಇನ್ನೊಂದು ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ಆ್ಯಂಡ್ ಒಂದು ಇಮೇಲ್ ಅಡ್ರೆಸ್ ಬೇಕಾಗುತ್ತೆ. ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು ಕಾಂಟ್ಯಾಕ್ಟ್ ಪರ್ಪಸ್ ತಗೋತಾರೆ ಅವರು ಮೀಶೋದವರು. ಸೊ ಆಮೇಲೆ ಅದಾದ ನಂತರ GST ಪೋರ್ಟಲಲ್ಲಿ ನೀವು ಒಂದು ಎನ್ರೋಲ್ಮೆಂಟ್ ID ನಂಬರ್ ಕೂಡ ತೊಗೋಬೇಕಾಗುತ್ತೆ. ಇದು ಹೇಗೆ ತೊಗೊಳ್ಳೋದು ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ನನ್ನ ಕಮೆಂಟಲ್ಲಿ. ಸೊ ಇಲ್ಲಿ GST ಪೋರ್ಟಲಲ್ಲಿ ಯಾವಾಗ ನಾವು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕಂತ ಸ್ಟಾರ್ಟ್ ಮಾಡ್ತೀವಿ, ಸೊ ಅದರಲ್ಲಿನೇ ಆಟೋಮೆಟಿಕ್ಲಿ ಅದೇನು ಮಾಡುತ್ತೆ, GST ಒಂದು ಪೋರ್ಟಲ್ಗೆ ಕಳಿಸುತ್ತೆ, ಅದು ಆಟೋಮೆಟಿಕ್ಲಿ ಹೋಗುತ್ತದು, ನೀವೇನು ಮಾಡಬೇಕಾಗಿಲ್ಲ. ಯಾವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇರ್ತೀರಿ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಅಲ್ಲಿ GST ಪೋರ್ಟಲ್ಗೂ ಕೂಡ ಅದು ಹೋಗುತ್ತೆ. GST ಪೋರ್ಟಲ್ಗೆ ಒಂದು ಸ್ಟೆಪ್ ಇರುತ್ತೆ. ಆ ಸ್ಟೆಪ್ ಜಸ್ಟ್ ಹಾಗೆ ಹೋದ್ಮೇಲೆ ಅಲ್ಲಿ ನಿಮಗೆ ಎನ್ರೋಲ್ಮೆಂಟ್ ID ಅಂತ ಹೇಳಿ ಒಂದು ನಂಬರ್ ಇಶ್ಯೂ ಮಾಡ್ತಾರೆ ಅವರು. ಆ ನಂಬರ್ ಮೇಲೆ ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಆಟೋಮೆಟಿಕ್ ಅದು ಆಗಿಬಿಡುತ್ತೆ. ಸೊ ಅದಕ್ಕೆ ನೀವೇನು ಹೆಡ್ಡೇಕ್ ತೊಗೋಬೇಕಾಗಿಲ್ಲ. ಯಾವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತೀರಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಕಂಟಿನ್ಯೂ ಪ್ರೊಸೆಸ್ ಇರುತ್ತದು, 1 to 5 ಪ್ರೊಸೆಸ್ ಇರುತ್ತೆ ಅಂತ ಅನ್ಕೋತೀನಿ. ಓಕೆ, ಸೊ ಅದನ್ನೆಲ್ಲ ನೀವು ಫಾರ್ಮ್ ತುಂಬ್ತಾ ಹೋದಾಗಲೇ ಸೊ ಅದು ಕೂಡ GSTದು ಒಂದು ಏನಂದರೆ ಎನ್ರೋಲ್ಮೆಂಟ್ ID ನಿಮಗಲ್ಲಿ ಸಿಕ್ಬಿಡುತ್ತೆ. ನಂತರ ನೀವು ಇಲ್ಲಿ ಮೀಶೋದಲ್ಲಿ ಒಂದು ಸ್ವಲ್ಪ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಅಕೌಂಟು ಒಂದೇ ದಿನದಲ್ಲಿ ಅಪ್ರೂವಲ್ ಕೂಡ ಆಗಿಬಿಡುತ್ತೆ. ಸೊ ನಂತರ ನೀವು ಇಲ್ಲಿ ಒಂದು ಪ್ರಾಡಕ್ಟ್ಗಳನ್ನ ಈಸಿಲಿ ಸೆಲ್ ಮಾಡ್ಬೋದು.
ಓಕೆ, ಸೊ ಇಲ್ಲಿವರೆಗೂ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ವಿದೌಟ್ GST ನಾವು ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅಂತ. ಇಲ್ಲಿ ಮೇನ್ ಅಂತಂದರೆ ಕೆಲವೊಂದು ಬೇಸಿಕ್ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ. ಬೇಸಿಕ್ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಐಡೆಂಟಿಫೈಗೋಸ್ಕರ ಅವ್ರು ತಗೋತಾರೆ. ಓಕೆ, ಆ್ಯಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಯಾಕೆ ಬೇಕಾಗುತ್ತೆ ಅಂದರೆ ನಿಮ್ಮ ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಇನ್ನೊಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ಮೊಬೈಲ್ ನಂಬರು ಒಂದು ಕಮ್ಯುನಿಕೇಷನ್ಗಾಗಿ ಅವ್ರು ತಗೋತಾ ಇದ್ದಾರೆ. ಆ್ಯಂಡ್ ಇಮೇಲ್ ID ಕೂಡ ತಗೋತಾರೆ. ಒಂದು ಇಮೇಲ್ ID ಬೇಕಾಗುತ್ತೆ. ಆ ಇಮೇಲ್ ID ಕೂಡ ಕಮ್ಯುನಿಕೇಷನ್ಗಾಗಿಯೇ ತಗೋತಾರೆ. ಸೊ ಇದಲ್ಲೂ ಕೂಡ ಅಡ್ರೆಸ್ ಪ್ರೂಫ್ ಅಂತೂ ಕೂಡ ಅವ್ರು ತಗೋತಾರೆ. ಓಕೆ, ಸೊ ಅಡ್ರೆಸ್ ಪ್ರೂಫ್ಗೆ ನೀವು ಪ್ಯಾನ್ ಕಾರ್ಡ್ ಕೊಡ್ಬೋದು, ಏನು ತೊಂದರೆ ಇಲ್ಲ, ಅದರಲ್ಲೇ ಮ್ಯಾನೇಜ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಎನ್ರೋಲ್ಮೆಂಟ್ ID, GSTದು ಎನ್ರೋಲ್ಮೆಂಟ್ ID ಬೇಕಾಗುತ್ತೆ ವಿದೌಟ್ GST ಸೆಲ್ ಮಾಡೋದಕ್ಕೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. GST ಪೋರ್ಟಲಲ್ಲೇ ಅದು ಇದು ಮೀಶೋದಲ್ಲೇ ನೀವು ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ತೀರಿ ಆ ID ನಂಬರಲ್ಲಿ ಆಟೋಮೆಟಿಕ್ಲಿ ತೊಗೊಳಂಥದ್ದು, ನೀವೇನು ಟೆನ್ಷನ್ ತೊಗೋಬೇಡಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇವಾಗ ಬರೋದು ಒಂದೇ ದಿನದಲ್ಲಿ ಅಪ್ರೂವಲ್ ಆದಮೇಲೆ ಈ ಒಂದು ಬಿಸ್ನೆಸ್ನ ನೀವು ನಿಮ್ಮ ಚಿಕ್ಕ ಪುಟ್ಟ ಏನು ಬಿಸ್ನೆಸ್ ಇದೆ ಅದನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ತಕ್ಷಣ ಆರ್ಡರ್ ಬರೋದಿಲ್ಲ, ಸ್ವಲ್ಪ ದಿನ ತೊಗೊಳುತ್ತೆ. ನನಗೆ ಮ್ಯಾಕ್ಸಿಮಮ್ ಒಂದು 25-26 ದಿನ ಹೋಗಿದೆ. ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ಮೇಲೆ ನನಗೂ ಕೂಡ ಅನಿಸ್ತಾ ಇತ್ತು ಏನಪ್ಪ ಬರಲ್ವಾ ಆರ್ಡರ್ಸ್ ಅಂತ ಅನ್ಕೋತಾ ಇದ್ದೆ. ಬಟ್ ಆರ್ಡರ್ಸ್ ಬರ್ತಾ ಇದೆ. ಫಸ್ಟ್ ಒಂದು ಆರ್ಡರ್ ಬಂದಿತ್ತು, ಸೊ ಅದನ್ನು ನಾನು ನಿಮಗೆ ಹಾಕಿದ್ದೀನಿ. ನಿನ್ನೆ ಕೂಡ ಒಂದು ಆರ್ಡರ್ ಬಂದಿದೆ, ಅದು ವೀಡಿಯೋ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಏನೇನು ನಾನು ತಪ್ಪುಗಳು ಮಾಡಿರ್ತೀನಿ ಅದನ್ನೇ ನಿಮ್ಗೆ ಶೇರ್ ಮಾಡಿರ್ತೀನಿ. ಸೊ ಇದರಿಂದ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಆ್ಯಂಡ್ ಇವಾಗ ಮೇನ್ ಹೇಳೋದು ಅಂದರೆ ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜು. ಅಂದರೆ ನಮಗೆ ಇದನ್ನು ತೊಗೊಂಡ್ರೆ ಯಾವ ರೀತಿ ಬೆನಿಫಿಟ್ ಇದೆ, ಏನು ಲಾಭ ಇದೆ, ಮತ್ತು ಏನಾದರೂ ನಷ್ಟ ಇದೆಯಾ ಅಂತ ಆ ರೀತಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಅಂತಂದರೆ ಅಡ್ವಾಂಟೇಜ್ ಬಗ್ಗೆ ಫಸ್ಟಿಗೆ ಹೇಳ್ತಾ ಇದ್ದೀನಿ. ಓಕೆ, ಇದನ್ನು ಲಕ್ಷ ಕೊಟ್ಟು ಕೇಳಿ. ಫಸ್ಟಿಗೆ ಇಲ್ಲಿ GST ಬೇಕಾಗಲ್ಲ. ಓಕೆ, ಸೊ ವಿದೌಟ್ GST ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಒಂದೇ ದಿನದಲ್ಲಿ ಮೀಶೋದಲ್ಲಿ ಪ್ರೊಸೆಸ್ ಆಗಿಬಿಡುತ್ತೆ, ಅಪ್ರೂವಲ್ ಸಿಕ್ಬಿಡುತ್ತೆ ನಿಮಗೆ. ನಂತರ ನೀವು ಇಲ್ಲಿ ಆಟೋಮೆಟಿಕ್ಲಿ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು, ಅಂದರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಸ್ಮಾಲ್ ಬಿಸ್ನೆಸ್ನ. ಸೊ ಇನ್ನೊಂದು GST ಒಂದು ಫೈಲ್ ಮಾಡೋದು ಏನು ಅವಶ್ಯಕತೆ ಇರೋದಿಲ್ಲ ಇಲ್ಲಿ ವಿದೌಟ್ GST ಅಂತ ಹೋದಾಗ. ಸೊ ನಾವು ನಾರ್ಮಲಿ ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ಮೇಲೆ ತಿಂಗಳಿಗೆ ನಿಮಗೆ ಒಂದು GST ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಗೆ ಯಾವುದೇ ರೀತಿ ಇದನ್ನು ಮಾಡೋದಿಲ್ಲ. ಸೊ ಇಲ್ಲಿ ಹೇಗಿರುತ್ತೆ ಅಂತಂದರೆ ಅದು ಕೆಲವೊಂದು ಹೇಗಿರುತ್ತೆ ಅಂದರೆ GST ತಿಂಗಳಿಗೊಮ್ಮಿರುತ್ತೆ, 4 ತಿಂಗಳಿಗೊಮ್ಮಿರುತ್ತೆ, 6 ತಿಂಗಳಿಗೊಮ್ಮಿರುತ್ತೆ, ತುಂಬೋದಿರುತ್ತೆ. ಸೊ ಅದು ನಿಮಗೆ ಹೆಡೇಕ್ ಇರೋದಿಲ್ಲ ಇದರಲ್ಲಿ ವಿದೌಟ್ GST ನೀವು ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ. ಆ್ಯಂಡ್ ಸೇಮ್ ಸ್ಟೇಟಲ್ಲಿ ನೀವು ಶಿಪ್ಪಿಂಗ್ ಚಾರ್ಜ್ ಕೂಡ ತುಂಬ ಕಡಿಮೆ ಇರುತ್ತೆ. ಲೈಕ್ ವಿದೌಟ್ GST ಅಂತ ನಾವು ಹೋದಾಗ ಇವಾಗ ನಾನೇನು ಮಾಡ್ತೀನಿ, ಇವಾಗ ಉತ್ತರ ಪ್ರದೇಶದಲ್ಲಿ ನಾವು ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಉತ್ತರ ಪ್ರದೇಶದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಅಂತ ಅಂದ್ಕೊಳ್ಳೋಣ. ಅದೇನು ಮಾಡುತ್ತೆ, ಆಟೋಮೆಟಿಕ್ಲಿ ನಾನು ಎಲ್ಲ ಒಂದು ಆರ್ಡರ್ಸ್ಗಳನ್ನ ಉತ್ತರ ಪ್ರದೇಶದಿಂದಲೇ ತರುತ್ತೆ. ಸೊ ಇಲ್ಲಿ ಲೋಕಲ್ ಇರೋದ್ರಿಂದ ಇಲ್ಲಿ ಕೊರಿಯರ್ ಚಾರ್ಜ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಯಾವುದೇ ರೀತಿ ಬರ್ಡನ್ ಇರೋದಿಲ್ಲ. ಆ್ಯಂಡ್ ಆಲ್ ಓವರ್ ಇಂಡಿಯಾ ನನಗೆ ಬೇಕು, ಪ್ಯಾನ್ ಇಂಡಿಯಾ ಬೇಕಂದರೆ ಸೊ ಅವಾಗ ನಾವು GST ತೊಗೊಳ್ಳೇಬೇಕಾಗುತ್ತೆ. ಇದನ್ನು ಯಾವಾಗ ತೊಗೋಬೋದು, ಕರೆಕ್ಟಾಗಿ ನಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಂದರೆ 40 ಲಕ್ಷಕ್ಕಿಂತ ಮೇಲ್ಪಟ್ಟು ಒಂದು ವರ್ಷದಲ್ಲಿ ನಮ್ಮದು ಒಂದು ಆ್ಯನ್ಯುವಲ್ ಟರ್ನ್ ಓವರ್ ಇದೆ ಅಂತಂದರೆ ಆ ಟೈಮಲ್ಲಿ GSTನ ಅಪ್ಲೈ ಮಾಡ್ಬೋದು. ಇವಾಗ ಮೇನ್ ಬರೋದಂದರೆ ಅಡ್ವಾಂಟೇಜ್ ಏನೇನಿದೆ ವಿದೌಟ್ GST ನಾವು ಸ್ಟಾರ್ಟ್ ಮಾಡಿದರೆ ಅಂತ. ಓಕೆ, ಸೊ ಮೇನ್ ಅಂತಂದರೆ ಒಂದು ಲಾಂಗ್ ಟರ್ಮಲ್ಲಿ ನೀವು ಗ್ರೋ ಆಗಬೇಕು ನಮ್ಮ ಬಿಸ್ನೆಸ್ಸು. ಏನಪ್ಪ ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬಟ್ ಇದು ತುಂಬ ಒಂದು ಲಾಂಗ್ ಟರ್ಮ್ಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬಿಸ್ನೆಸ್ನ. ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ನೀವು GST ಜೊತೆನೇ ಹೋಗಬೇಕಾಗುತ್ತೆ. ಯಾಕಂದರೆ ನಿಮಗೆ ಆಲ್ ಓವರ್ ಇಂಡಿಯಾ ಆರ್ಡರ್ಸ್ಗಳು ಬರುತ್ತೆ. ಬಟ್ ನೀವು ವಿದೌಟ್ GST ಅಂತ ಹೋದರೆ ಯಾವ ಸ್ಟೇಟಿಂದ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತೀರಿ, ಲೈಕ್ ಇವಾಗ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರಾ, ಕರ್ನಾಟಕದಲ್ಲೇ ಆರ್ಡರ್ಗಳು ಬರುತ್ತೆ. ಓಕೆ, ಸೊ ಅದೇ ರೀತಿ ನಾನಿವಾಗ ಉತ್ತರ ಪ್ರದೇಶ ಮಾಡಿದರೆ ಉತ್ತರ ಪ್ರದೇಶದಲ್ಲೇ ಬರುತ್ತೆ. ಸೊ ಅದನ್ನು ಬಿಟ್ಟು ಹೊರಗಡೆ ಬರೋಲ್ಲ. ಬಟ್ ನಿಮಗೆ ಹೊರಗಡೆ ಬೇಕು ಅಂದರೆ ಸೊ ಅವಾಗ ನೀವು GST ತೊಗೋಬೇಕು. ಇದೊಂದು ಡಿಸ್ಅಡ್ವಾಂಟೇಜ್ ಇದೆ. ಓಕೆ, ಇನ್ನೊಂದು 40 ಲಕ್ಷ ಮೇಲ್ಪಟ್ಟರೆ ನಿಮಗೆ ಒಂದು GST ತೊಗೊಳ್ಬೇಕಾಗುತ್ತೆ. ಮೇನ್ ಇದೊಂದು ಕೂಡ ITC ಕ್ಲೇಮ್ ಸೌಲಭ್ಯ ನಿಮಗೆ ಇಲ್ಲಿ ಸಿಗೋದಿಲ್ಲ. ಮೇನ್ ಅಂತಂದರೆ ಇವಾಗ ವಿದೌಟ್ GST ನಾವು ತೊಗೊಂಡ್ರೆ ಸೊ ಅಲ್ಲಿ ನಿಮಗೆ ITC ಕ್ಲೇಮ್ ಮಾಡೋಕ್ಕೆ ಒಂದು ಸೌಲಭ್ಯನ ಕೊಡಲ್ಲ ಮೀಶೋ. ಆ್ಯಂಡ್ ಇದನ್ನು ಕೂಡ ಚಿಕ್ಕ ಮಟ್ಟದಲ್ಲಿ ಏನಾದರೂ ನೀವು ಸ್ಟಾರ್ಟ್ ಮಾಡಿದಿರಿ ವಿದೌಟ್ ಒಂದು GST ಬಿಸ್ನೆಸ್ ಅಂತಂದರೆ ಸೊ ಅದು ಓಕೆ. ಸೊ ಅದಕ್ಕೆ ನೀವು ಇದನ್ನು ಮಾಡ್ಬೋದು. ಇನ್ನೊಂದು ಗ್ರೋತು ಇವಾಗ 500ರಿಂದ 1000ವರೆಗೂ ಓಕೆ ನಿಮಗೆ ಈಸಿಲಿ GST ತೊಗೊಳೋದಕ್ಕೆ ನಿಮಗೆ ರಿಜಿಸ್ಟ್ರೇಷನ್ನು ಒಂದು ಮಾಡಿಸೋದಕ್ಕೆ ಖರ್ಚು ಬರುತ್ತೆ. ಯಾಕಂದ್ರೆ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ನಮಗೆ. ಸೊ ಇವಾಗ ಮೇನ್ ಅಂತಂದರೆ GSTನ ನಾವು ತೊಗೋಬೇಕಂದ್ರೆ ನಮಗೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿ. GSTನ ನಾರ್ಮಲಿ ನೀವು ಆನ್ಲೈನು ಅಪ್ಲೈ ಮಾಡ್ಬೋದು. ಪೋರ್ಟಲ್ ಇರುತ್ತೆ ಸರ್ಕಾರದ್ದೇ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಆನ್ಲೈನ್ ನೀವು ಪೋರ್ಟಲಲ್ಲಿ ಮಾಡ್ಬೋದು. ಇದು ನಿಮಗೆ GST ರಿಜಿಸ್ಟ್ರೇಷನು ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾ ಅಂತ ಸಿಗುತ್ತೆ. ಸೊ ನ್ಯಾಷನಲ್ ಗೌರ್ಮೆಂಟ್ ಸರ್ವಿಸ್ ಪೋರ್ಟಲ್ ಅಂತೂ ಕೂಡ ಕರೀತಾರೆ ಇದಕ್ಕೆ. ಸೊ ನೀವು ನಾರ್ಮಲಿ ಗೂಗಲಲ್ಲಿ ಹೋಗಿ GST ರಿಜಿಸ್ಟ್ರೇಷನ್ ಅಂತ ಬರೆದ್ರೆ ನಿಮಗಲ್ಲಿ GST ರಿಜಿಸ್ಟ್ರೇಷನ್ ಅಂತೂ ಒಂದು ಗೌರ್ಮೆಂಟ್ ಸರ್ಕಾರದ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಈಸಿಲಿ ಓಪನ್ ಮಾಡ್ಬೋದು, ನಿಮ್ಮ ಒಂದು ಅಪ್ಲೈ ಮಾಡಿಕೊಂಡು GST ತೊಗೋಬೋದು. ಆ್ಯಂಡ್ ಇದಕ್ಕೆ ಖರ್ಚು ಎಷ್ಟು ಬರ್ಬೋದು ಅಂದರೆ 500ರಿಂದ 1000 ಒಳಗಡೆ ಬರುತ್ತೆ. ಒಂದ್ಸರಿ ಅಪ್ಲೈ ಮಾಡಿದ ಮೇಲೆ ಇನ್ವೆಸ್ಟಿಗೇಷನ್ ಅಂತ ಮನೆ ಬರ್ತಾರೆ ಪೊಲೀಸರೆಲ್ಲ. ಒಂದ್ಸರಿ ಚೆಕ್ ಮಾಡ್ತಾರೆ ಏನು ಬಿಸ್ನೆಸ್ ಮಾಡ್ತಾಯಿದ್ರೆ ಏನು, ಮತ್ತು ನಿಮ್ಮ ಅಡ್ರೆಸ್
ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದ ನಂತರ ಅವ್ರು ಅಪ್ರೂವಲ್ ಕೊಡ್ತಾರೆ. ನಂತರ ನಿಮ್ಮದು GST ಒಂದು ಅಪ್ರೂವಲ್ ಆಗುತ್ತೆ ನಂಬರು. ಸೊ ಆ ರೀತಿ ಪ್ರೊಸೆಸ್ ಇರುತ್ತೆ ಅದು ಆ್ಯಕ್ಚುಲಿ. ಇನ್ವೆಸ್ಟಿಗೇಷನ್ ಆಗುತ್ತೆ ಇದು ಆ್ಯಕ್ಚುಲಿ. ಸೊ ಅದಾದಮೇಲೆ ಇದು ನಿಮಗೆ GST ಸಿಗುತ್ತೆ. ಈ ರೀತಿ ಇದೆ. ಇನ್ನೂ ಡೀಟೇಲಾಗಿ ನಮ್ಗೆ ಬೇಕು ಮಾಹಿತಿ ಅಂದರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿದೌಟ್ GST ಮತ್ತು ವಿತ್ GST ನಾವು ಯಾವ ರೀತಿ ಒಂದು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೆ. ಸೊ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದರೆ ತುಂಬ ಹೆಡೆಕ್ ತೊಗೊಳಕ್ಕೆ ಹೋಗಬೇಡಿ. ಚಿಕ್ಕ ಬಿಸ್ನೆಸ್ಸೇ 40 ಲಕ್ಷಕ್ಕಿಂತ ಮೇಲ್ಪಟ್ಟು ಒಂದು ವರ್ಷಕ್ಕೆ ನೀವು ಆದಾಯ ಮಾಡ್ತಾ ಇಲ್ಲ ಅಂದರೆ ಸೊ ನೀವು ವಿದೌಟ್ GSTನೇ ಮೀಶೋದಲ್ಲಿ ಮೊದಲು ಮಾಡಿ ನೋಡಿ. ಅದು ಚೆನ್ನಾಗಿ ನಡೀತಾ ಇದೆ ಅಂದರೆ ನಂತರ ನಿಮ್ಗೆ ಕಾನ್ಫಿಡೆಂಟ್ ಇದೆಯಪ್ಪ ನಾವು ಮುಂದೆ ಹೋಗ್ತೀವಿ ಅಂತ ಚೆನ್ನಾಗಿ ಮಾಡ್ತೀವಿ ಅಂದರೆ ಆರ್ಡರ್ಗಳು ತುಂಬ ಬರ್ತಾ ಇದೆ ಅಂದರೆ ನೀವು ಆಲ್ ಓವರ್ ಇಂಡಿಯಾ ಆರ್ಡರ್ ತೊಗೊಳೋದಕ್ಕೆ GST ನಂಬರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಏನಾದರೂ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇನ್ನೊಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಮಸ್ಕಾರ.